ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ SIRನ ಸುತ್ತಲೂ ಇರುವಂತಹ ಅನುಮಾನ. SIRನ ವಿಚಾರದಲ್ಲಿ SIR ಶುರುವಾದಾಗಲಿಂದಲೂ ಕೂಡ ಅನುಮಾನ ಇದ್ದೇ ಇದೆ. ಪ್ರತಿಪಕ್ಷಗಳವರಿಗೆ ಅನುಮಾನ ಇದೆ. ಇದು ಬೇಕಂತಲೇ ಮಾಡ್ತಾ ಇರುವಂತಹ ತಮ್ಮ ಮತದಾರರನ್ನ ತೆಗೆದುಹಾಕೋದಿಕ್ಕೆ ಮಾಡ್ತಾ ಇರುವಂತಹದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಮುಸ್ಲಿಂ ಸಮುದಾಯದವರು ಸಾಮೂಹಿಕವಾಗಿ ಅಲ್ಲಿ SIRನಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಗಮನಿಸಿದಂತಹ ಬಿಜೆಪಿ ಮತ್ತು JDS ನಾಯಕರುಗಳು ಇವರೆಲ್ಲರ ಅಕ್ರಮದವರು, ಹಾಗಾಗಿ ಇವರು ತಮ್ಮ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಅಕ್ರಮ ನುಸುಳುಕೋರರಿಗೂ ಕೂಡ SIR ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಮತಪಟ್ಟಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಹೊರತಾಗಿ ಬೇರೆ ಯಾರಿಗಾದರೂ SIR ಮಾಡಿಸ್ತಾ ಇದ್ದಾರಾ? ಈ ಪ್ರಶ್ನೆಯನ್ನು ಇಟ್ಕೊಂಡಿನಿ ಏನೆಲ್ಲ ಆರೋಪಗಳಿದ್ದಾವೆ, ಯಾವ ಸ್ವರೂಪದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸರ್ಕಾರದವರು ಏನು ಹೇಳ್ತಿದ್ದಾರೆ? ಯಾಕಂದರೆ ಇದು ಸರ್ಕಾರದ ಜವಾಬ್ದಾರಿಗಿಂತ ಹೆಚ್ಚಾಗಿರುವಂಥದ್ದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರ ಜವಾಬ್ದಾರಿ. ಯಾಕಂದರೆ ಇದು ಕೇಂದ್ರ ಚುನಾವಣಾ ಆಯೋಗದ ಅಡಿಯಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ. ಹೀಗಾಗಿ ಏನು ಒತ್ತಡವನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷಗಳು, ಕರ್ನಾಟಕದಲ್ಲಿ ಪ್ರತಿಪಕ್ಷಗಳವರು ಎತ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಈ ವರದಿಯಲ್ಲಿ ತೋರಿಸ್ತಾರೆ. ಇದು ನೋಡ್ರಿ, ನಿಮ್ದು ಈ ಸಿಸ್ಟಮ್ ಇಲ್ಲ, ಇದೆಲ್ಲ ಯಾರು ಈ ಬುಕ್ ಇಕ್ಕಂಡು SIR ಮಾಡಿ ಅಂತ ಹೇಳೋರಾ? ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರ್ಬೇಕು ಬಹುಶಃ. ಹಿಂದೂಗಳಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 20-25 ಲಕ್ಷ ಇರುವಂಥ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು SIR ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದೆ, ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರು ತಪ್ಪು, ಅದಕ್ಕೆ ಅವಕಾಶ ಕೊಡುವುದಿಲ್ಲ. ರಾಜ್ಯಾದ್ಯಂತ ನಡೆಯುತ್ತಿರುವ SIR ಪ್ರಕ್ರಿಯೆಗಳ ಬಗ್ಗೆ ಅನುಮಾನಗಳು ಎದ್ದಿವೆ. ಮನೆಗಳ ಬದಲು ಬೀದಿಗಳಲ್ಲಿ SIR ಆಗುತ್ತಿದೆ ಅಂತಿರೋ ಪ್ರತಿಪಕ್ಷಗಳು ಒಂದಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿವೆ. ವಿಡಿಯೋ 1, ಚೌಲ್ಟ್ರಿಯಲ್ಲಿ SIR ರಾಮನಗರ. ವಿಡಿಯೋ 2, ಒಂದೇ ಮನೆಯಲ್ಲಿ SIR ಕುಣಿಗಲ್. ವಿಡಿಯೋ 3, ಮಸೀದಿಯಲ್ಲಿ SIR BTM ಲೇಔಟ್ ಬೆಂಗಳೂರು. ವಿಡಿಯೋ 4, ದೇವಸ್ಥಾನದಲ್ಲಿ SIR ಕುರುಬರಪೇಟೆ ಕೋಲಾರ. ವಿಡಿಯೋ 5, ಸಾರ್ವಜನಿಕ ಸ್ಥಳದಲ್ಲೇ SIR ಮೈಸೂರು. ವಿಡಿಯೋ 6, ಒಂದೇ ಪಾಯಿಂಟ್ನಲ್ಲಿ SIR ಬ್ಯಾಟ್ರಾಯನ್ಪುರ ಬೆಂಗಳೂರು. ವಿಡಿಯೋ 7, ಒಂದೇ ಕಡೆ ಕೂತು SIR ಧಾರವಾಡ. ವಿಡಿಯೋ 8, ಒಂದೇ ಕಡೆ ಕೂತು SIR ಶಹಬಾದ್ ಕಲಬುರಗಿ ಜಿಲ್ಲೆ. ಹೀಗೆ ಒಂದೊಂದೇ ವಿಡಿಯೋಗಳು ವೈರಲ್ ಆಗುತ್ತಿವೆ. ವಿಡಿಯೋಗಳನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಧಿಕಾರಿ ತಹಶೀಲ್ದಾರ್ಗೆ ದೂರು ಕೊಡಲಾಗ್ತಿದೆ. ಈ ಮಧ್ಯೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಯಶವಂತಪುರ ವ್ಯಾಪ್ತಿಯ BLO ಅಕ್ರಮಗಳ ವಿಡಿಯೋ ರಿಲೀಸ್ ಮಾಡಿದ HD ಕುಮಾರಸ್ವಾಮಿ ಶಾಸಕರ ಫೋಟೋ ಹಿಡಿದು SIR ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ದೂರು ನೀಡಿರುವ HD ಕುಮಾರಸ್ವಾಮಿ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಭೇಟಿಗೂ ತೀರ್ಮಾನಿಸಿದ್ದಾರೆ. ವಿಡಿಯೋಗಳು, ದಾಖಲೆಗಳನ್ನು ನೀಡಿ SIR ಅಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಕೇಂದ್ರ ಮಟ್ಟದ ಅಧಿಕಾರಿಗಳ ನಿಯೋಜನೆಗೆ ಒತ್ತಾಯ ಮಾಡಲಿದ್ದಾರೆ. ಯಶವಂತಪುರದ ಮಹಾನ್ ನಾಯಕರು, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆಬರ ಇರಲಿ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ,
ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ. ಆ ಹೆಣ್ಣು ಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು, ಬೇರೆಯವ್ರಿಗೆ ಹೇಳ್ತಾರೆ. ಎಸ್ಐಆರ್ ವಿಚಾರದಲ್ಲೂ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರ ಆರೋಪ ಮಾಡುತ್ತಿದ್ದಾರೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಡಿಕೆಶಿ ಅಣತಿಯಂತೆಯೇ ಎಸ್ಐಆರ್ ಆಗುತ್ತಿದ್ದು ಆಯೋಗ ಸಂವಿಧಾನವನ್ನೇ ನೆಲಸಮಗೊಳಿಸುವ ಹುನ್ನಾರ ನಡೆದಿದೆ ಎಂದಿದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಏನು ದೊಡ್ಡ ಬದಲಾವಣೆ ಆಗಿಬಿಟ್ಟಿದೆ ಈ ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು. ಏನು ಭಾಷಣ ಮಾಡಿದ್ದು. ನೀವು ಮತದಾರರ ಪಟ್ಟಿಗೆ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಒಂದು ಕಡೆ ಕುಮಾರಸ್ವಾಮಿ ವಿಡಿಯೋ ತೋರಿಸುತ್ತಿದ್ದರೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬೀದಿ ಹೋರಾಟಕ್ಕಿಳಿದಿದ್ದರು. ರಾಮನಗರದ ಡಿಸಿ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡಿದವು. ರಾಮನಗರದ ಎಸ್ಐಆರ್ ಪ್ರಕ್ರಿಯೆ ಸ್ಥಗಿತಕ್ಕೆ ಒತ್ತಾಯ ಮಾಡಿದ್ರು. ಸಾಕ್ಷಿ ಪ್ರೆಸೆಂಟೇಷನ್ ಮಾಡಿದ್ದೇವೆ, ಇನ್ಯಾರು ಕಾಯ್ತಾ ಇದ್ದೀರಿ? ಇನ್ಯಾವ ಸಾಕ್ಷಿ ಬೇಕು? ಒಳಗಡೆ ಕೂತ್ಕೊಂಡು ಅಲ್ಲಿ ಮಕ ಮುಚ್ಚಿದವ್ರನ್ನೇ ಪ್ರತಿನಿಧಿಯಾಗಿ ಮಾಡಿ ಆಯ್ತಲ್ಲಣ್ಣ. ಇವ್ರನ್ನ ಇಮಿಡಿಯೇಟ್ ಆಗಿ ಅದೇ ಅವ್ರ ಟೀಚರ್ಗಳಿರ್ತಾರೆ, ಅವ್ರ ಟೀಚರ್ಗಳ ಕೆಲಸ ತೆಗಿರಿ ಅಂತ ಹೇಳೋದು ನಾನು ಇಷ್ಟಪಡೋದಿಲ್ಲ. ಪಾಪ ಅವರೆಲ್ಲ ಬಡವರು, ಅಮಾಯಕರು, ಅವ್ರ ಮೇಲೆ ಇವ್ರು ದೌರ್ಜನ್ಯ ಮಾಡಿದ್ದಾರೆ. ಈ ಒಂದು PLO ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಸಸ್ಪೆನ್ಷನ್ ಮಾಡಿ. ರಾಜ್ಯ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಯನ್ನ ರಾಜ್ಯ ಬಿಜೆಪಿ ಘಟಕ ಕೂಡ ಟೀಕಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿ ಎಸ್ಐಆರ್ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಪಕ್ಷಪಾತದ ಎಸ್ಐಆರ್ ಮಾಡಿಸುತ್ತಿದೆ ಅನ್ನೋದು ಬಿಜೆಪಿ ವಾದ. ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ ಅಧಿಕಾರಿಗಳನ್ನ ಕೂಡಿಹಾಕಿ ಎಸ್ಐಆರ್ ಮಾಡಿಸಲಾಗ್ತಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಎಸ್ಐಆರ್ಗೆ ಸೇರಿಸುವ ಹುನ್ನಾರ ಇದು ಎಂದಿದೆ. ಅಕ್ರಮ ಬಾಂಗ್ಲಾವಾಸಿಗಳಿಗೂ ಶಾಶ್ವತ ವಾಸದ ಪ್ರಮಾಣ ಪತ್ರ ನೀಡುವ ಆದೇಶವಾಗಿದ್ದು ಹಿಂದೂಗಳನ್ನ ಹೊರಗಿಟ್ಟು ಅನ್ಯಾಯ ಮಾಡಲಾಗ್ತಿದೆ ಎಂಬುದು ಬಿಜೆಪಿ ಆರೋಪ. ಜಿಬಿಎ ವ್ಯಾಪ್ತಿಯ 22 ವಾರ್ಡ್ಗಳಲ್ಲಿ 2 ಬಾರಿ ಎಸ್ಐಆರ್ ಮಾಡಲಾಗ್ತಿದೆ. ಈ ಎಲ್ಲದರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಮಧ್ಯಪ್ರವೇಶಕ್ಕೆ ಮನವಿ ಮಾಡುತ್ತೇವೆ ಎಂದಿದ್ದಾರೆ ಬಿಜೆಪಿ ನಾಯಕರು. ಜಿಬಿಎ ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ 2 ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 20-25 ಲಕ್ಷ ಇರುವಂತ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂತ ಸ್ಕೀಮ್ ಏನಿದೆ, ಇದು SIR ಅಲ್ಲಿ ಇಲ್ಲ. SIR ಅಲ್ಲಿ ಈ ತರದಿಲ್ಲ. ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ನಿರ್ಮಾಣ ಮಾಡುವಂತ
ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು. ಬಿಜೆಪಿ ಹಾಗೂ ಜೆಡಿಎಸ್ನ ಈ ಎಲ್ಲ ಆರೋಪಗಳಿಗೆ ಆಡಳಿತ ಪಕ್ಷ ಕೂಡ ಸ್ಪಷ್ಟತೆ ಕೊಟ್ಟಿದೆ. ಚೌಲ್ಟ್ರಿಗಳಲ್ಲಿ ಎಲ್ಲೂ ಮಾಡಬಾರದು, ಅದು ಅಕ್ರಮ ಅಂತ ನಿನ್ನೆ ಖುದ್ದು ಸಿಎಂ ಅವರೇ ಹೇಳಿದ್ದಾರೆ. ಯು ವಿಲ್ ನಾಟ್ ಅಲೋ. ನನಗೂ ಮಾಹಿತಿ ಬಂದಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಐ ಹ್ಯಾವ್ ಸ್ಟ್ರಿಕ್ಟ್ಲಿ ವಾರ್ನ್ಡ್. Even your MLA also trying to do it also, will not allow for this. ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ they will ask for clarification from the BLO. ಈ ಎಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆಯೇ ರಾಜ್ಯ ಚುನಾವಣಾ ಆಯೋಗ ಅಲರ್ಟ್ ಆಗಿದೆ. BLOಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಆಯೋಗದ ಮಾರ್ಗಸೂಚಿಗಳ ಪ್ರಕಾರವೇ ಅರ್ಜಿ ವಿತರಿಸಬೇಕು. ಆಯೋಗದ ನಿರ್ದೇಶನ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಗೆ ಭೇಟಿ ನೀಡುವಂತೆ BLOಗಳಿಗೆ ನಿರ್ದೇಶನ ನೀಡಬೇಕು ಎಂದು ಮೇಲಾಧಿಕಾರಿಗಳಿಗೆ ಸೂಚಿಸಿದೆ. ಹಾಗೆ ಫಾರಂ ತುಂಬಲು ಕಷ್ಟಪಡುವ ಮತದಾರರಿಗೆ ಸಹಾಯ ಮಾಡಬೇಕು. ಸಹಾಯಕ್ಕಾಗಿ ಮತದಾರರ ಸೌಲಭ್ಯ ಕೇಂದ್ರಗಳ ಬಗ್ಗೆ ಪ್ರಚಾರ ಮಾಡಬೇಕು ಎಂದು ಆಯೋಗ ಹೇಳಿದೆ. ಈ ಎಲ್ಲದರ ಮಧ್ಯೆ ಇದೀಗ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ ಅನ್ನೋದೇ ಕುತೂಹಲ. ಕೇಂದ್ರ ಆಯೋಗ ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೊಂದಷ್ಟು ರಾಜಕೀಯ ಮೇಲಾಟಗಳಿಗೆ ವೇದಿಕೆ ಆಗುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.